TV9 ವೀಕ್ಷಕರಿಗೆ ನನ್ನ ನಮಸ್ಕಾರ. ನನ್ನ ಬಾಲ್ಯ ಜೀವನ ಬಹಳ ಉತ್ತಮವಾಗಿತ್ತು. ಯಾಕೆಂತ ಹೇಳಿದ್ರೆ ನಾನು ಮಿಡಲ್ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನನಗಿನ್ನ ಚೆನ್ನಾಗಿ ಜ್ಞಾಪಕ ಇದೆ. CR ಸಿಂಹ ಮತ್ತು ಶ್ರೀನಾಥ್, ಪಣಿರಾಜ ಶ್ರೀನಾಥ್ ನನ್ನನ್ನ ನಾಟಕದ ರಿಹರ್ಸಲ್ಸ್ ಕರ್ಕೊಂಡು ಹೋಗೋರು. ನನಗಿನ್ನ ಸ್ಟ್ರಾಂಗ್ಲಿ ರಿಮೆಂಬರ್, ಸಿಂಹ ನಮ್ಮ ಮನೆಗೆ ಬಂದು ನಾವು ಹೊರಗಡೆ ಆಟ ಆಡ್ತಾ ಇದ್ದೆ. ಅವ್ನು ನನ್ಗೆ ನಾಟಕದ ರಿಹರ್ಸಲ್ಸ್ಗೆ ನನ್ನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋನು. ಅಲ್ಲಿಂದ ನನ್ನ ಒಂದು ವೃತ್ತಿ ಜೀವನ ಅಂತ ಏನಂತೀವಿ ಈಗೇನಿದೆ ಅಲ್ಲಿಗೆ ಕಾರಣ ಆಯಿತು ಅಂತ ಹೇಳಿ ಬಯಸ್ತೀನಿ. ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ಎಲ್ಲಾ ಥರದ ಮಾನೋ ಆಕ್ಟಿಂಗು, ಡಿಬೇಟ್ ಕಾಂಪಿಟೇಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿರುವಾಗ ಒಂದು ದಿವಸ ಇದ್ದಕ್ಕಿದ್ದಾಗೆ ನಾನು ಅವತ್ತು ಸ್ಕೂಲ್ಗೆ ಹೋಗಿರ್ಲಿಲ್ಲ ಅನ್ಸುತ್ತೆ. ನಮ್ಮ ಡ್ರಾಮ್ಯಾಟಿಕ್ ಟೀಚರು BS ನಾರಾಯಣರಾವ್ ಅಂತ, ಅವರು ತುಂಬಾ ಚೆನ್ನಾಗಿ ಪಾತ್ರ ಮಾಡೋರು, ಗೆಜ್ಜೆ ಪೂಜೆಲೆಲ್ಲ ಪಾತ್ರ ಮಾಡಿದ್ದಾರೆ. ಅವರು ನನ್ನನ್ನ ಹೆಸರನ್ನ ಸೂಚಿಸಿ ಲೇಟ್ ನಾಗೇಂದ್ರ ರಾವ್ ಮತ್ತು ವಾದಿರಾಜ್ ಅವ್ರನ್ನ ನನ್ನ ಹೆಸರು ಸೂಚಿಸಿ ನಮ್ಮ ಮಕ್ಕಳು ಅನ್ನೋ ಒಂದು ಚಿತ್ರದಲ್ಲಿ ಬಾಲ ಕಲಾವಿದನ ಪಾತ್ರ ಮಾಡಬೇಕು ಅಂತ ಹೇಳಿ ನನ್ನನ್ನು ಸಜೆಸ್ಟ್ ಮಾಡಿ ನಮ್ಮನೆಗೆ ಅವ್ರನ್ನೆಲ್ಲ ಕಳಿಸಿದ್ರು. ನನಗಿನ್ನ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಮನೆಯಲ್ಲಿ ನಾಗೇಂದ್ರ ಅವರು ಮತ್ತು ವಾದಿರಾಜ್ ಅವರು ಬಂದಾಗ ನಮ್ಮನೆ ಒಳಗೆ ಬಂದು ನಾವು ಹೊರಗಡೆ ಆಟ ಆಡ್ತಾ ಇದ್ದೆ. ಆಟ ಆಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಡಾಕ್ಟರ್ ಅರವಿಂದ್ ಅಂತ, ಇವತ್ತು ಡಾಕ್ಟರ್ ಅವನು ಬಂದು, ನಿಮ್ಮ ಮನೇಲಿ ಇವ್ರು ಬಂದು ಯಾರ್ಕಣೋ ನಿನ್ನ ಕರೀತಾ ಇದ್ದಾರೆ ಅಂತ. ನಾನೇ ಅನ್ಕೊಂಡ್ಬಿಟ್ಟೆ ನಮ್ಮ ಮನೆಯವರೆಲ್ಲ BS ಚಂದ್ರಶೇಖರ್ ಕ್ರಿಕೆಟ್ ಪ್ಲೇಯರ್, ಅವನು ಹುಡ್ಕೊಂಡು ಬಂದಿರಬೇಕು, ಅವ್ರ ಮನೆ ಇನ್ನ ಆ ಕಡೆ ಇದೆ ಅಂತ ಹೇಳಿದ್ರು. ಇಲ್ಲ ನಾನು ಚಂದ್ರಶೇಖರ್ ಅಂತ ಬಾಲಕ ಚಿಕ್ಕ ಹುಡುಗ, ಅವನು ಹುಡ್ಕೊಂಡ್ ಬಂದಿದ್ದೀನಿ ಅಂತ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಅನ್ನೋ ಒಂದು ಚಿತ್ರದಲ್ಲಿ ಅರ್ಧ ಪಿಕ್ಚರ್ನ ಬೇರೆ ಯಾರೋ ಒಬ್ಬ ಕಲಾವಿದನ್ನ ಹಾಕೊಂಡು ಚಿತ್ರೀಕರಣ ಮಾಡಿಬಿಟ್ಟಿದ್ರು. ಅದು ಡಿಸ್ಟ್ರಿಬ್ಯೂಟರ್ಸ್ಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನನ್ನ ಡೆಸ್ಟಿನಿ ಚಿತ್ರರಂಗಕ್ಕೆ ಇತ್ತು ಅನ್ಸುತ್ತೆ. ಸೊ ಅವನ್ನ ಬೇಡ ಅಂತ ಹೇಳ್ಬಿಟ್ಟು ಒಬ್ಬ ಬಾಲ ಕಲಾವಿದನ್ಗೆ ಇಡೀ ಬ್ಯಾಂಗ್ಳೂರ್ಲಿ ಎಲ್ಲಾ ಸ್ಕೂಲ್ಗಳಿಗೂ ಹೋಗಿ ಹುಡುಕೊಂಡು ನನ್ನ ಹತ್ರ ಬಂತದ್ದು ನಮ್ಮ ಮಕ್ಕಳು ಅನ್ನೋ ಒಂದು ಚಿತ್ರ. ನಾಗೇಂದ್ರ ಅವರು ಕೇಳಿದ್ರು, ಏನಪ್ಪಾ ನೀನು ಪಾತ್ರ ಮಾಡ್ತೀಯಾ ಅಂತ. ಮಾಡ್ತೀನಿ ಸರ್ ಅಂದೆ. ಯಾವ್ಯಾರು ಡೈಲಾಗ್ ಗಿಲಾಗ್ ಹೇಳಪ್ಪ, ಮಾನೋ ಆಕ್ಟಿಂಗ್ ಬರುತ್ತಾ ಅಂತ. ಮಾನೋ ಆಕ್ಟಿಂಗ್ ಮಾಡಿದೆ. ಕೈಲಾಸಮ್ಮ ಅವ್ರದ್ದು ಪರ್ಪಸ್ ಅಂತ ಒಂದು ನಾಟಕ, ಗಂಡುಗಲಿ ಅಂತ ಆಮೇಲೆ ಅದಿತ್ತು. ಅದನ್ನ ಚಿತ್ರದಲ್ಲೂ ಅಳವಡಿಸ್ಕೊಂಡ್ರು ಅನ್ಸುತ್ತೆ. ಅದನ್ನ ಮಾಡಿದಾಗ ಇವನೇ ನಮ್ಮ ಚಿತ್ರದ ನಾಯಕ ನಟ, ಬಾಲ ಕಲಾವಿದನೇ ಅದ್ರಲ್ಲಿ ನಾಯಕ ನಟ ಆರಿಸ್ಕೊಂಡು ನೆಕ್ಸ್ಟ್ ಡೇ ಆಡಿಷನ್ಗೆ ಅಂತ ಮೈಸೂರಿಗೆ ಕರ್ಕೊಂಡು ಹೋದ್ರು ಅನ್ಸುತ್ತೆ. ಕರ್ಕೊಂಡು ಹೋಗಿ ನಾನು ಸೆಲೆಕ್ಟ್ ಆಗ್ಬಿಟ್ಟೆ. ಸೊ ನನ್ನ ತಂದೆ ಏನ್ ಮಾಡಿದ್ರು, ಇಲ್ಲ ಅವನು SLC ಕಟ್ಟಿದ್ದಾನೆ, ಈಗ ಅವನ್ನ ಕಳ್ಸಕ್ ಆಗಲ್ಲ ನಾವು ಅಂತ ಹೇಳಿದ್ರು. ಆದ್ರೆ ನಾಗೇಂದ್ರ ಅವರು ಮತ್ತು ವಾದಿರಾಜ್ ಜೌಹರ್ ಅವರು ಹೇಗ ಮಾಡಿ ನಮ್ಮ ತಂದೆ ತಾಯಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಮ್ಮ ಮಕ್ಕಳು ಅನ್ನೋ ಒಂದು ಚಿತ್ರಕ್ಕೆ ನನ್ನನ್ನ ಕರ್ಕೊಂಡು ಹೋದ್ರು. ಆಮೇಲೆ ಹೇಳಿದ್ರು, ಇಲ್ಲ ಅವನು ಶೂಟಿಂಗ್ ಅಲ್ಲೇ ಅವನು ಓದಿಸ್ತೀವಿ ನಾವು, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಮೈಸೂರು ಕರ್ಕೊಂಡು ಹೋಗಿ ಒಂದೂವರೆ ತಿಂಗಳಲ್ಲಿ ಆ ಚಿತ್ರೀಕರಣ ಮುಗಿಸಿ ನನ್ನನ್ನು ವಾಪಸ್ ಕಳಿಸಿದ್ರು. ಆ ಚಿತ್ರ ನನ್ನ ಜೀವನದಲ್ಲಿ ಒಂದು ಬಹಳ ಮುಖ್ಯವಾಗಿ ಪದಾರ್ಪಣೆ ಆಯಿತು. ಯಾಕೆ ಅಂತ ಹೇಳಿದ್ರೆ, ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆ ಮಾಡ್ತು. 36 ಅಥವಾ 38 ವಾರ ಕೆಂಪೇಗೌಡ ಥಿಯೇಟರ್ಲಿ ಆ ಚಿತ್ರ ನಡೀತು. ಆಮೇಲೆ ಆ ಚಿತ್ರದಲ್ಲಿ ನಿನ್ನೆನುಮೆ ನಮಗಿರಲಿ ತಂದೆ ಅಂತ ಒಂದು ಹಾಡು ಸ್ಕೂಲ್ ಪ್ರೇಯರ್ ಆಗೋಯ್ತು. ಅದು ಮಾಡಿದ ನಂತರ ನಾನು ವಾಪಸ್ಸು SLCನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ನ್ಯಾಷನಲ್ ಹೈಸ್ಕೂಲಲ್ಲಿ. ಮುಗಿಸಿ ಅದನ್ನ ನೆಕ್ಸ್ಟ್ ನ್ಯಾಷನಲ್ ಕಾಲೇಜ್ಗೆ ಎಂಟರ್ ಆದೆ. ನ್ಯಾಷನಲ್ ಕಾಲೇಜಲ್ಲಿ ಎಂಟರ್ ಆಗಿದ ತಕ್ಷಣ ಮೊದಲನೇ ದಿವಸನೇ ನನಗೆ ಒಂದು ವ್ಯಕ್ತಿ ಹಲೋ ಅಂತ, ನಿನ್ನ ಹೆಸರೇನಪ್ಪ ಅಂತಂದೆ. ನನ್ನ ಹೆಸರು ಕುಮಾರ್. ನನ್ನ ಹೆಸರು ಚಂದ್ರು ಅಂತ ನಾವಿಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ಕುಮಾರ್ ಯಾರು ಅಂತ ಹೇಳಿದ್ರೆ, ಲೇಟ್ ವಿಷ್ಣುವರ್ಧನ್. ನಾನು ಅವನು ತುಂಬಾ ಸ್ನೇಹಿತರಾಗಿ ನಮ್ಮ ಕಾಲೇಜಲ್ಲಿ ಅವನು ಫೈನಲ್ ಇಯರ್ ಓದ್ತಿದ್ದಾಗ ನಾನು PUC ಬಂದೆ. ಒಂದು ಸ್ನೇಹ ಏನಂತೀವಿ ಅದು ಅಲ್ಲಿಂದ ಶುರುವಾಯಿತು. ಆಮೇಲೆ ಅದು ಮಾಡ್ತಿದ್ದ ಹಾಗೆ ನಾವಿಬ್ರು ವಂಶವೃಕ್ಷ ಅನ್ನೋ ಒಂದು ಚಿತ್ರಕ್ಕೆ ನಮ್ಮಿಬ್ಬರಿಗೂ ಕರೆ ಬಂತು. ಅದರಲ್ಲಿ ನಂದು ಬಹಳ ಮುಖ್ಯವಾದ ಪಾತ್ರ ಚೀನಿ ಅನ್ನೋದು, ಶ್ರೋತ್ರಿ ಒಂದು ವಂಶದಿಂದ ಬಂದಂತ ಒಂದು ಕ್ಯಾರೆಕ್ಟರ್. ಬಹಳ ಒಳ್ಳೆ ಹೆಸರು ನನಗೆ ತಂದುಕೊಡ್ತು. ಮೊದಲನೇದಾಗಿ ಅದು ನಿರ್ದೇಶಿಸಿದವರು ಗಿರೀಶ್ ಕಾರ್ನಾಡ್ ಮತ್ತು ಕಾರಂತ್. ಅದು ಒಂದು
ಅದು ಒಂದು ಬಹಳ ನನ್ನ ಜೀವನದಲ್ಲಿ ಒಂದು ಪ್ರಮುಖ ಸ್ಥಾನ ವಹಿಸ್ತು ಅಂತ ನಾನು ಹೇಳ್ಪಡಿಸ್ತೀನಿ. ಅದು ಎಲ್ಲಾ ತರದಲ್ಲಿ ಅವಾರ್ಡ್ಸ್ ಬಂತು, ನಮ್ಮ ಮಕ್ಕಳಿಗೆ ಸಹಿತ ಎಲ್ಲಾ ತರದ ಅವಾರ್ಡ್ಸ್ ಬಂತು. ಹೀಗೆ ನನ್ನ ವೃತ್ತಿ ಜೀವನ ಒಂದೊಂದಾಗಿ ಶುರುವಾಯಿತು. ಅದು ಶುರುವಾಗಿದ ತಕ್ಷಣ ಕಾರಂತರ ಆಗ್ತಾನೆ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇಂದ ಬಂದಿದ್ರು ಅನ್ಸುತ್ತೆ. ಹೈವದನ ಗಿರೀಶ್ ಕಾರ್ನಾಡ್ ಅವರು ಬರೆದಂತ ಹೈವದನ ಅಂತ ಒಂದು ನಾಟಕ. ಅದು ಬಿಕಾಸ್ ನಾವೆಲ್ಲ ಬಂದಿದ್ದು ಸ್ಟೇಜ್ ಮೂಲಕ. ಆ ಸ್ಟೇಜ್ ಮೂಲಕ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಒಬ್ಬ ಕಲಾವಿದನಿಗೆ ಹೈವದನ ಅನ್ನೋ ಒಂದು ನಾಟಕ ಸಾಕ್ಷಿ ನಾನು, ವೈಶಾಲಿ ಕಾಸರವಳ್ಳಿ ಅವರು, ಆಮೇಲೆ ಸುಂದರ್ರಾಜ್, ಈ 3 ಜನನ ನಮ್ಮನ್ನ ಆರಿಸ್ಕೊಂಡು ಆ ನಾಟಕ ಒಂದು ರಿಹರ್ಸಲ್ಸ್ ಮಾಡಿದ್ವಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು 3 months ನಮಗೆ ಒಂದು ತರಬೇತಿನ BV ಕಾನಂತ್ ಅವರು ಕೊಟ್ಟರು. ಅದು ಇವತ್ತಿಗೂ ಎಲ್ಲರ ಮನಸ್ಸಲ್ಲೂ ಅದು ಆ ನಾಟಕ ನೋಡಿದ್ರು. ಯಾಕಂದ್ರೆ ಆ ನಾಟಕ ಸುಮಾರು ನಾವು ಆಗಿನ ಕಾಲಕ್ಕೆ 50 shows ಮಾಡಿದ್ವಿ ಅನ್ಸುತ್ತೆ. ವೆರಿ ಸಕ್ಸಸ್ಫುಲ್ ಸ್ಟೇಜ್ ಡ್ರಾಮಾ. And it is an excellent dream of one individual to have taken part in such a drama. ಅದು ಎಷ್ಟು ಮಟ್ಟಿಗೆ ನಮಗೆ ಅನ್ವಯಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಎಲ್ಲೋ ಬಹಳ ಬಹಳ ಮುಖ್ಯವಾಗಿ ಹೈವದನ ಅನ್ನೋ ಒಂದು ನಾಟಕ ಶುರುವಾಯಿತು. ಅದಾಗಿದ್ದು ಹೀಗೆ ನಾನು PUC ಮುಗಿಸ್ತೆ. ಆಮೇಲೆ ವಿಷ್ಣುನು ಕಾಲೇಜ್ ಬಿಟ್ಬಿಟ್ಟ. ನನಗೆ ಎಲ್ಲೋ ಒಂದ್ ಕಡೆ ಅವನು ಬಂದು ನನಗೆ ಇದು ಪ್ರಾಕ್ಟಿಕಲ್ ಅವನು ಮುಗಿದೋದ್ಮೇಲೆ ಬಂದು ಅವನು ಆಲ್ರೆಡಿ BSc ಮುಗಿಸ್ಬಿಟ್ಟಿದ್ರಲ್ಲ, ನಾನು BSc ಓದ್ತಾ ಇದ್ದೆ. ಪ್ರಾಕ್ಟಿಕಲ್ಸ್ಗೆಲ್ಲ ನನಗೆ ನೋಟ್ಸ್ ಬರ್ಕೊಡೋನು. ಈ ತರ ಹಾಗೆ ಸ್ನೇಹ ನಮ್ಮಲ್ಲಿ ಸ್ನೇಹ ಬೆಳೀತಾ ಹೋದಂಗೆ ಅವನು ನಾಗರಾವ್ ಅನ್ನೋ ಒಂದು ಚಿತ್ರಕ್ಕೆ ಅವನು ಸೆಲೆಕ್ಟ್ ಆದ. ಆಮೇಲೆ ಅಂದ್ರೆ ನಾವೆಲ್ಲ ಆಡಿಷನ್ ಮೂಲಕ ಬಂದಂತ ಕಲಾವಿದರು. ಪುಟ್ಟಣ್ಣವರು ನಮ್ಮನ್ನ ಆಡಿಷನ್ ಮೂಲಕ ನನ್ನನ್ನ ನೆಕ್ಸ್ಟ್ ಎಡಕಲ್ಲು ಗುಡ್ಡದ ಮೇಲೆ ಅನ್ನೋ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಆರಿಸ್ಕೊಂಡ್ರು. ಅದು ನನ್ನ ಜೀವನದಲ್ಲಿ ಇವತ್ತು ಎಲ್ಲರೂ ನನ್ನನ್ನ ಕರೆಯದೆ ಎಡಕಲ್ಲು ಚಂದ್ರು ಅಂತ. ಪುಟ್ಟಣ್ಣ ಅವ್ರದೊಂದು ಗ್ರೇಟ್ ಕ್ವಾಲಿಟಿ ಏನು ಅಂತ ಹೇಳಿದ್ರೆ ಅವರೊಂದು ಮೀಡಿಯಾ ಪಬ್ಲಿಸಿಟಿನ ಹಾಗೆ ಬಿಲ್ಡಪ್ ಮಾಡೋರು. ನಮ್ಮ ಈ ಚಿತ್ರದ ನಾಯಕ ಯಾರು ಅಂತ ಕ್ವಶನ್ ಮಾರ್ಕ್ ಹಾಕಿದ್ರು. ಸೊ ಬಹಳ ದಿವಸಗಳ ಕಾಲ ಯಾರು ನಮ್ಮ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ನಾಯಕ ಅಂತ ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಹೀರೋಯಿನ್ ಜಯಂತಿ ಮತ್ತು ಆರತಿ ಇವ್ರ ಮಧ್ಯದಲ್ಲಿ ಯಾರನ್ನ ಹಾಕ್ತಾರೆ ಅಂತ ಇರಬೇಕಾದ್ರೆ ನನಗೆ ನಮ್ಮ ಈ ಜರ್ನಲಿಸ್ಟ್ನೆಲ್ಲ ಎಡಕಲ್ಲು ಗುಡ್ಡದ ಮೇಲೆ ಅನ್ನೋ ಒಂದು ಜಾಗಕ್ಕೆ ತೋರ್ಸಕ್ಕೆ ಜರ್ನಲಿಸ್ಟ್ನೆಲ್ಲ ಕರ್ಕೊಂಡು ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಚಂದ್ರಶೇಖರ್ ಈ ತರ ನಮ್ಮ ಮಕ್ಕಳು ಮತ್ತು ವಂಶವೃಕ್ಷ ಅನ್ನೋ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದ ಬಾಲಕಲಾವಿದನ ಪಾತ್ರ ಮಾಡಿದಂತ ವ್ಯಕ್ತಿ ಈ ಚಿತ್ರದ ನಾಯಕ ಅಂತ ಅನೌನ್ಸ್ ಮಾಡಿದ್ರು. ನನಗೆ ಲೇಟ್ YNK ಅಂತ ಹೂ ವಾಸ್ ಮೈ ಮೆಂಟರ್, ಅವರು ನನಗೆ ಫೋನ್ ಮಾಡಿ ಪುಟ್ಟಣ್ಣ ಅವ್ರು ನಂಗೆ ಈ ತರ ಅನೌನ್ಸ್ ಮಾಡಿದ್ರು ಅಂತ ಕಣೋ, ನೀನೇ ಯು ಆರ್ ದಿ ಹೀರೋ ಆಫ್ ಎಡಕಲ್ಲು ಗುಡ್ಡದ ಮೇಲೆ. ಆದಂಥ ಒಂದು ಸಂತೋಷ ಇವತ್ತುವರೆಗೂ ನಡೀತಾನೆ ಇದೆ ನನ್ನ ಜೀವನದಲ್ಲಿ. ಹೀಗೆ ನಾನು ಚಿತ್ರರಂಗಕ್ಕೆ ನಾಯಕ ನಟನಾಗಿ ಎಡಕಲ್ಲು ಗುಡ್ಡದ ಮೇಲೆ ಅನ್ನೋ ಒಂದು ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದೆ. ಇಟ್ ವಾಸ್ ಎ ಬ್ಯೂಟಿಫುಲ್ ಹ್ಯಾಪಿ ಮೊಮೆಂಟ್ ಫಾರ್ ಮೀ. ನಮ್ಮ ತಂದೆ ತಾಯಿಗಳಿಗೆ ಎಲ್ರಿಗೂ ತುಂಬ ಸಂತೋಷಕರವಾದ ವಿಷಯ. ನನ್ನ ಮಗ ಈ ಥರ ರೆಕಗ್ನಿಷನ್ ಬಂತಲ್ಲ ಅನ್ನೋ ಒಂದು ಆಸೆ ಅವರಿಗೆಲ್ಲ ತುಂಬ ಇತ್ತು. ಹೀಗೆ ಮಾಡ್ತಿರ್ಬೇಕಾದ್ರೆ ನಾನು BSc ಮಾಡಲೋ ಬೇಡವೋ, ಮುಂದೆ ಕೆರಿಯರ್ನ ಹ್ಯಾಕ್ ತಗೊಳ್ಳಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ BSc ಮುಗಿಸ್ತೆ. ಒಂದೇ ರೂಪ ಎರಡು ಗುಣ, ಕಸ್ತೂರಿ ವಿಜಯ, ಈ ತರ 3-4 ಚಿತ್ರಗಳಿಗೆ ಆಫರ್ ಬರಕ್ ಶುರುವಾಯಿತು. ಅಲ್ಲಿವರೆಗೆ ಬರಲಿಲ್ಲ. ಇಟ್ ವಾಸ್ ಅ ಗುಡ್ ಥಿಂಗ್ ಬಿಕಾಸ್ ನಾನು BSc ಮುಗಿಸ್ಬಿಡ್ಲಿ ಅನ್ನೋ ಒಂದು ಇದು ನನ್ನ ಡೆಸ್ಟಿನಿ ಒಳಗಿತ್ತು ಅನ್ಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ರಾಜ ನನ್ನ ರಾಜ ಅನ್ನೋ ಒಂದು ಚಿತ್ರದಲ್ಲಿ ಪಾತ್ರ ಮಾಡೋ ಒಂದು ಅವಕಾಶ ಸಿಕ್ತು. ನನಗಿನ್ನ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಫಸ್ಟ್ ಡೇ ಅವ್ರ ಜೊತೆ ಶೂಟಿಂಗ್ ಮೈಸೂರಲ್ಲಿ ಹೋದಾಗ ಅವರು ನನಗೆ ಹೇಳಿದ್ರು, ಈ ತರ ನಿಮಗೆ ಒಂದು ಹಾಡಿದೆ, ಆ ಹಾಡನ್ನು ನೀವು ಕೇಳಬೇಕು ಅಂತ ಹೇಳಿದ್ರು. 100 ಕಣ್ಣು ಸಾಲದು ಅಂತ ಎಂಥ ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಅದು. SP ಬಾಲಸುಬ್ರಹ್ಮಣ್ಯ ಮತ್ತು PB ಶ್ರೀನಿವಾಸ್ ಅವರು ಹೇಳಿರುವಂತಹ ಒಂದು ಹಾಡು. ಆ ಹಾಡಿನ ಚಿತ್ರೀಕರಣದಿಂದ ನನ್ನ ಮತ್ತು ಡಾಕ್ಟರ್ ರಾಜ್ಕುಮಾರ್
ಅವ್ರ ಜೊತೆ ಮೊದಲನೇ ದಿವಸ ಚಿತ್ರೀಕರಣ ಶುರುವಾಯಿತು. ಯಾಕಂದ್ರೆ ನಾವೆಲ್ಲ ರಾಜ್ಕುಮಾರ್ ಅಂದ್ರೆ ನಮಗೆ ವಿ ವರ್ ಗ್ರೇಟ್ ಫ್ಯಾನ್ಸ್ ಆಫ್ ರಾಜ್ಕುಮಾರ್. ಅವ್ರ ಚಿತ್ರಗಳನ್ನು ನೋಡಿ ಬೆಳೆದಂಥ ಕಲಾವಿದರು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಚೇಂಜಸ್ ಇರಬೇಕು ಜೀವನದಲ್ಲಿ ಅನ್ನೋದಕ್ಕೆ ನನ್ನ ಡೆಸ್ಟಿನಿನೇ ಸಾಕ್ಷಿ. ಈ ಒಂದು ಟೈಮಲ್ಲಿ ನಾನು ಇರಬೇಕಾದ್ರೆ ನನಗೆ ಹಿಂದೆ ಒಂದು ದಿವಸ ಮೈಸೂರಲ್ಲಿ ನಾನು ಐ ಸ್ಟಿಲ್ ರಿಮೆಂಬರ್ ಯಾವುದೋ ಒಂದು ಶೂಟಿಂಗ್ ಹೋದಾಗ ಒಬ್ಬರು ಪ್ರೊಡ್ಯೂಸರ್ ಶ್ರೀನಿವಾಸಯ್ಯ ಅಂತ ಅವರು ಜೈ ವಿಜಯ ಅಂತ ಒಂದು ಚಿತ್ರ ಮಾಡ್ತಾ ಇದ್ರು ಅನ್ಸುತ್ತೆ. ಸೊ ಅವರು ಒಂದು ದಿವಸ ಇದ್ದಕ್ಕಿದ್ದಂಗೆ ದಾಸ್ ಪ್ರಕಾಶ್ ಹೋಟ್ಲಲ್ಲಿ ಕೂತಿದ್ದು ನಮಸ್ಕಾರ ಚಂದ್ರು ಬಾರಪ್ಪ ಅಂತ ಎಲ್ಲರೂ ಅವ್ರಿಗೆ ಕೈ ತೋರಿಸ್ತಾ ಇದ್ರು. ಕೈ ತೋರಿಸಿ ಅವರವರ ಭವಿಷ್ಯ ಹೇಳ್ಕೊತಾ ಇದ್ರು. ಏನಪ್ಪ ಚಂದ್ರು ನಿಮ್ ಕೈ ತೋರ್ಸಯ್ಯ ಅಂದ್ರು. ನಾನು ಸುಮ್ಮನೆ ಅವ್ರ ಕೈ ತೋರಿಸ್ದೆ. ಈ ಕೈ ತೋರಿಸಿದ ತಕ್ಷಣ ನೀನು ಈ ದೇಶದಲ್ಲಿ ಇರಲ್ಲ ಕಣಯ್ಯ ಅಂದ್ರು. ಏನ್ ಸರ್ ಹಂಗಂದ್ರೆ ಏನ್ ಹೇಳ್ತಾ ಇದ್ರ ನೀವು? ಇಲ್ಲಪ್ಪ, ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆನೂ ಇರಲ್ಲ, ಈ ದೇಶದಲ್ಲೇ ನೀನು ಇರಲ್ಲ ಕಣಯ್ಯ, ಹೊರಟೋಗ್ತೀಯ ನೀನು. ನಾನೊಂಥರ ನಕ್ಬಿಟ್ಟೆ. ಏನ್ ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಸಾಧ್ಯವೇ ಇಲ್ಲ ಸರ್, ನನ್ನ ಪ್ರೊಫೆಷನ್ನು, ನಾನಿರೋ ಇದರಲ್ಲಿ ನಾನು ಎಲ್ಲಿ ಫಾರಿನ್ಗೆ ಹೋಗೋದು, ಇದೆಲ್ಲ ಚಾನ್ಸೇ ಇಲ್ಲ, ನಾನು ನೋ ವೇ ಅಂತ ನಾನು ಅವ್ರಿಗೆ ಬಹಳ ಧೈರ್ಯವಾಗಿ ಹೇಳಿದೆ. ಬಟ್ ನನ್ನ ಡೆಸ್ಟಿನಿ ಅವ್ರು ಅದನ್ನ ಅವತ್ತೇ ಕಂಡಿಡ್ಕೊಂಡಿದ್ರು. ನಾಸ್ಟಾಲಜಿ ಅಂತ ಒಂದು ಪ್ರೋಗ್ರಾಮ್ ಆಯಿತು, ವೇರ್ ವಿ ವರ್ ದಿ ಕನ್ನಡ ಫಿಲ್ಮ್ ಆರ್ಟಿಸ್ಟ್ ವರ್ ಆನರಿಂಗ್ ವೆಟ್ರನ್ಸ್ ಆಫ್ ಆಲ್ ಇಂಡಿಯಾ. ಯಾಕಂದ್ರೆ ನರ್ಗಿಸ್, ಜಮಿನಿ ಗಣೇಶನ್, ಆಮೇಲೆ ನಮ್ಮಲ್ಲಿ ಅಶ್ವತ್, ಈ ತರ ನಾನಾ ಕಲಾವಿದರನ್ನ ಆನರ್ ಮಾಡುವಂತ ಒಂದು ನಾಸ್ಟಾಲಜಿ ಅಂತ ಒಂದು ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅಲ್ಲಿ ನಾನು ಜೈ ಜಗದೀಶ್ ಐ ಥಿಂಕ್ ವಿ ವರ್ ಜಸ್ಟ್ ಓಡಾಡ್ತಾ ಇರ್ಬೇಕಾದ್ರೆ ಯಾರೋ ನಮ್ಮೊಬ್ರು ಒಂದು ಹುಡುಗಿ ನನ್ನ ಕಣ್ಣಿಗೆ ಬಿತ್ತು. ಮಾತಾಡಿದ್ವಿ, ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಹೀಗೆ ಒಂದು ಸಾರ್ಟ್ ಆಫ್ ಯುವರ್ ಏನು ಡೇಟಿಂಗ್ ಅಂತ ಏನಂತೀವಿ ಈಗಿನ ಕಾಲದಲ್ಲಿ, ಆಗ ವಿ ಸ್ಟಾರ್ಟೆಡ್ ಟು ಡೇಟ್ ಈಚ್ ಅದರ್. ಅದಾದ್ಮೇಲೆ ಅವಳು ಇದ್ದಕ್ಕಿದ್ದಂಗೆ ಒಂದು ವರ್ಷ ವಿ ನ್ಯೂ ಈಚ್ ಅದರ್. ಅದಾಗಿದ ತಕ್ಷಣ ಶಿ ಸೆಡ್ ನಾನು ಕೆನಡಾಗೆ ಹೋಗ್ತಾ ಇದ್ದೀನಿ. ಓಕೆ, ನಾನು ಐ ವಾಸ್ ವೆರಿ ಯಂಗ್ ಅಂಡ್ ಶಿ ವಾಸ್ ವೆರಿ ಯಂಗ್. ವಿ ಹ್ಯಾಡ್ ನಾಟ್ ಡಿಸೈಡೆಡ್ ವಾಟ್ ಟು ಡೂ. ನಮ್ಮ ಕೆರಿಯರ್ ಯಾವ ಪ್ಯಾತ್ಗೆ ಹೋಗುತ್ತೆ ಏನು ಅಂತ ಗೊತ್ತಿರಲಿಲ್ಲ. ಶಿ ಸೆಡ್ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ. ಐ ಸೆಡ್ ಓಕೆ ಫೈನ್. She said she left one day higher studiesಗೋಸ್ಕರ ಕೆನಡಾ ಆಟೋವಾ ಅನ್ನೋ ಒಂದು ಊರಿಗೆ ಶಿ ಲೆಫ್ಟ್. ಸೊ ಹೀಗೆ ನಾನು ತಿರ್ಗಾ ಬ್ಯಾಕ್ ಟು ನಾರ್ಮಲ್. ನಾನು ಕೆಲವು ಪಿಕ್ಚರ್ ಆಫರ್ ಬರ್ತಾ ಇತ್ತು, ಪಾತ್ರ ಮಾಡ್ತಾ ಇದ್ದೆ. ಈ ತರ ಇರಬೇಕಾದ್ರೆ ಒಂದು 3-4 ವರ್ಷ ಆದ್ಮೇಲೆ ಶಿ ಕೇಮ್ ಬ್ಯಾಕ್. ವಿ ಸ್ಟಾರ್ಟೆಡ್ ಡೇಟಿಂಗ್ ಅಗೈನ್, ರಿನ್ಯೂ ಮಾಡಿ. ವಿ ಸ್ಟಿಲ್ ಲೈಕ್ಡ್ ಈಚ್ ಅದರ್ ಅಂಡ್ ವಿ ಫೆಲ್ ಇನ್ ಲವ್ ಅಗೈನ್ ಅಂತ ಹೇಳಿ 1984 ವಿ ಗಾಟ್ ಮ್ಯಾರಿಡ್. ತಿರ್ಗಾ ಮಾಡಿ ಐ ಮ್ಯಾರಿಡ್ ಹರ್ ಆನ್ ದಿ ಕಂಡೀಷನ್ that she is going to come back to Bangalore. Then she said, no, ಒಂದು ಕೆಲಸ ಮಾಡೋಣ, we'll have our honeymoon in Canada, Niagara Falls, ಆ ಕಡೆ ಎಲ್ಲ ಕಡೆ ಯುರೋಪ್ ಈ ಕಡೆ ಎಲ್ಲ ಒಂದು ಕಡೆ ಟೂರ್ ಮಾಡ್ಕೊಂಡ್ಬರೋಣ. ಟೂರ್ ಮಾಡ್ಕೊಂಡು then we'll come back. I said okay fine. ನಾವೊಂದು 2 ತಿಂಗಳಿಗೋಸ್ಕರ I'll take time off, ಹೋಗ್ಬಿಟ್ಟು ಬಂದ್ಬೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು 8-9 ತಿಂಗಳು ಆಗಿತ್ತು. ಆಗಿ ಅವಳು ವಾಪಸ್ ಬರೋದು, ಈ ತರ ಒಂದು ನಾನು ಯಾವಾಗ ಹೋಗೋದು, ಈ ಪಿಕ್ಚರ್ ಕಮಿಟ್ಮೆಂಟ್ಸ್ ಇತ್ತು, ಇದನ್ನೆಲ್ಲ ಶೂಟಿಂಗ್ ಯಾವಾಗ ಮುಗಿಸೋದು ಅಂತ ಇರಬೇಕಾಗಿರೋ ಒಂದು ಟೈಮಲ್ಲಿ ನಾನು ಹೇಳಿದ್ನಲ್ಲ ನಮ್ಮ ಮೆಂಟರ್ ಲೇಟ್ YNK ಅವ್ರೇನ್ ಮಾಡಿದ್ರು, ಅವಾಗ ತಾನೇ ಅವರು ಕೆನಡಾಗೆ ಹೋಗಿ ನನ್ನ ವೈಫ್ ಮನೇಲಿ ಹೋಗ್ಬಿಟ್ಟು ಬಂದ್ರು. ಅವರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಅವರು ಅಗೈನ್ CR ಸಿಂಹ ಅವ್ರು ಬಂದು ಸಿಂಹನು ನನಗೆ, ಹೇ ಗಾ ನೀನು ಹೋಗ್ಬಿಟ್ಟು ಬಾರೋ ನೀನು, ಯು ಶುಡ್ ಗೋ ಟು ಕೆನಡಾ ಇಸೆ, ಹೋಗ್ಬಿಟ್ಟು ಬಾ ನೀನು, ಅಲ್ಲೊಂದು ಫಿಲಮ್ ಮಾಡೋ ನೀನು. ಸೊ ನಮ್ಮ YNK ಏನ್ ಮಾಡಿದ್ರು, ಅವರು ಇದೇ ಹತ್ರ ಹೇಳಿದ್ರು, ಗಾ ನೀನು ಯು ಶುಡ್ ಗೋ ಇಸೆ, ನೀನು ಅಲ್ಲೊಂದು ಫಿಲಮ್ ಮಾಡು. ಯಾಕೆ ವೈ ನಾಟ್, ಏನ್ ಮ್ಯಾಕ್ಸಿಮಮ್ ನಿಂಗೇನು ಹೋಗು, 1 ವರ್ಷ ಇರು, ಇಫ್ ಯು ಡೋಂಟ್ ಲೈಕ್ ಯು ಕ್ಯಾನ್ ಕಮ್ ಬ್ಯಾಕ್ ಅಂತ ಹೇಳಿದ್ರು. ನನಗೆ ಅಲ್ಲಿವರೆಗೆ ಏನು ಯೋಚನೆ ಮಾಡದೇ ಇರುವಂತ ವ್ಯಕ್ತಿ ಸಡನ್ ಆಗಿ ಯೋಚನೆ ಮಾಡಿದೆ, ಎಸ್ ವೈ ಶುಡ್ ಐ ನಾಟ್, ಒಂದು ಫಾರಿನ್ಗೆ ಹೋಗಿ ಒಂದು ಆಪರ್ಚುನಿಟಿ ಬಹಳ ಎಷ್ಟು ಜನಕ್ಕೆ ಸಿಗುತ್ತೆ. ಅದು 85 ಈಗ ಪ್ರತಿಯೊಬ್ಬರು ಹೋಗ್ತಾರೆ. ನಾನು ಯೋಚನೆ ನಾನು ಫೋನ್ ಮಾಡಿದೆ, ಇದಕ್ಕೆ ನನಗೆ ಫೋನ್ ಮಾಡಿ, ನನಗೆ ಸ್ಪಾನ್ಸರ್ ಮಾಡು, ನಾ ಬರ್ತೀನಿ, ಐ ವಾಂಟ್ ಟು ಕಮ್ ಅಂಡ್ ಸ್ಪೆಂಡ್ ಸಮ್ ಟೈಮ್ ಅಂತ ಹೇಳಿದಾಗ ನನ್ನ ಹೆಂಡತಿ ಒಂದು ಸಂತೋಷ ಆಯ್ತು. ಬರ್ಲಿ, ಲೆಟ್ ಹಿಮ್ ಸ್ಪೆಂಡ್ ಸಮ್ ಟೈಮ್ ಅಂಡ್ ಡೂ ವಾಟ್ ಎವರ್ ಹಿ ವಾಂಟ್ಸ್ ಅನ್ನೋ ಒಂದು ಭರವಸೆ ನನ್ನ ಹೆಂಡತಿ ನನಗೆ ಕೊಟ್ಟಳು. ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ವಾಂಟೆಡ್ ವೀಸಾ ಆಫೀಸರ್. ಸರಿ, ನಾನು ಏನು ಮಾಡೋದು, ಓಕೆ ಲೆಟ್ ಮಿ ಡೂ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಅಪ್ಲೈ ಮಾಡಿದೆ. ಇಂಡಿಯನ್ ಹೈ ಕಮಿಷನ್ ಆಫ್ ಇಂಡಿಯಾ ಆಟೋವಾಲಿ ಸುಮ್ಮನೆ ಅಪ್ಲೈ ಮಾಡಿದೆ. ಸರ್, ಈ ತರ ವೀಸಾ ಆಫೀಸರ್ ಅಂತ. ಐ ಜಸ್ಟ್ ಕಾಲ್ಡ್, ಸರ್ ಐ ಜಸ್ಟ್ ವಾಂಟ್ ಟು ಕಮ್ ಅಂಡ್ ವರ್ಕ್ ದೇರ್ ಫಾರ್ ಅನ್ ಎಕ್ಸ್ಪೀರಿಯನ್ಸ್ ಪಾರ್ಟ್ ಆಫ್ ಇಟ್. ಸೊ ಅದಕ್ಕೆ ಅವ್ರು ಅಂದ್ರು, ಓಕೆ ಬನ್ನಿ ನೀವು, ಐ ವಿಲ್ ಕಾಲ್ ಯು ಫಾರ್ ಅನ್ ಇಂಟರ್ವ್ಯೂ ಇಫ್ ಪಾಸಿಬಲ್, ವಿ ಡೋಂಟ್ ನೋ, ಸೆಂಡ್ ಯುವರ್ ರೆಸ್ಯೂಮೆ ಅಂದ್ರು. ನಾನು ರೆಸ್ಯೂಮೆನೆಲ್ಲ ಕಳಿಸ್ದೆ. ಆಮೇಲೆ ಅಲ್ಲಿ ಡೆಪ್ಟಿ ಹೈ ಕಮಿಷನರು ನನಗೆ ಇಂಟರ್ವ್ಯೂ ಮಾಡಿದ್ರು. ನಾನು ದ ವೇ ಐ ಆನ್ಸರ್ಡ್ ಹಿಸ್ ಕ್ವಶನ್ಸ್, ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡಿದ್ಮೇಲೆ ಐ ಗಾಟ್ ಅನ್ ಆಫರ್ ಟು ಆಕ್ಟ್ ಆಸ್ ಎ
to work in the High Commission of India as a visa officer. Corporate films were very popular in those years. So I started doing a lot of corporate films for different companies, different subjects. ಇವನ್ನೆಲ್ಲ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. I started enjoying that part after that because ತಿರ್ಗಾ ಬ್ಯಾಕ್ ಟು ಫಿಲ್ಮ್ಸ್ ತಾನೆ. I think 1991 ಅನ್ಸುತ್ತೆ I started doing telefilms. ಸೊ ನಾನು ತ್ರಿಭಂಗ ಅಂತ ಟೆಲಿವಿಷನ್ ಸ್ಟೇಷನ್ ಇನ್ ಕ್ಯಾನಡಾ, ಅದಕ್ಕೆ ತ್ರಿಭಂಗ ಅಂತ ಒಂದು ಚಿತ್ರ, ಒಂದು ಮೆಚ್ಯೂರ್ಡ್ ಸಬ್ಜೆಕ್ಟ್ ಕಥೆ ಕೊಟ್ಟರು ನನಗೆ, ಅದನ್ನ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ಸೊ ನಾನು ಲೆಟ್ ಮಿ ಡೂ ಇಟ್ ಅಂದ್ಬಿಟ್ಟು I started working on a telefilm. That's how I started back on the technical side of film making. ಡೈರೆಕ್ಷನ್ಗೆ ಆ ಪ್ಯಾಷನ್ ನನಗೆ ಏನಿತ್ತು ಅದನ್ನ I wanted to get back. ಸೊ ನನಗೆ ಒಂದು ಆಪರ್ಚುನಿಟಿ, ಗಾಡ್ ಗಿವನ್ ಆಪರ್ಚುನಿಟಿ ಅಂತಾರಲ್ಲ, ಅದು ಈ ತ್ರಿಭಂಗ ಅನ್ನೋ ಒಂದು ಚಿತ್ರಕ್ಕೆ ಸಿಕ್ತು. ಇಟ್ ಗಾಟ್ ಅ ವೆರಿ ಹೈಲಿ ಕ್ರಿಟಿಕಲ್ ಅಕ್ಲೈಮ್ ಫ್ರಮ್ ಆಲ್ ಓವರ್, ಲಾಟ್ ಆಫ್ ಅವಾರ್ಡ್ಸ್. ಅಂಡ್ ಈ ತರ ತ್ರಿಭಂಗ ಮಾಡಿದಾಗ ಅಂಡ್ ಐ ಹ್ಯಾಡ್ ಕಮ್ ಟು ಇಂಡಿಯಾ ಆಲ್ಸೋ. ಇಂಡಿಯಾಗ ಅದನ್ನು ತಗೊಂಡ್ಬಂದು ಎಲ್ಲಾ ಕಡೆ ಇದನ್ನು ತೋರಿಸಿ ಇಟ್ ವಾಸ್ ಸ್ಕ್ರೀನ್ಡ್ and we had a lot of fun doing that film. So ಒಂದು ಎಕ್ಸ್ಪೀರಿಯನ್ಸ್ ಅಂತ ಏನಂತೀವಿ ಟೆಕ್ನಿಕಲ್ ಸೈಡ್ ಅಲ್ಲಿ ನನಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅವಾಗಲೇ ಹೇಳಿದ್ನಲ್ಲ, ಪುಟ್ಟಣ್ಣ ಅವರು ಹೇಗೆ ಮಾಡ್ತಾ ಇದ್ರು, ಇವ್ರು ನಾವು ಬಂದಾಗ ಹೇಗೆ ಮಾಡ್ತಾ ಇದ್ರು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲೇ ನಾನು ತ್ರಿಭಂಗ ಮಾಡಿದೆ. ಬೆಂಗಳೂರಿಗೆ ಬಂದಾಗ ಯಥಾ ಪ್ರಕಾರ ಗಾನ್ ಟು ಎ ಪಾರ್ಟಿ YMK ಮನೇಲಿ ಹೋದಾಗ ಅವರು ನೀನು ಪೂರ್ವಾಪರ ಅಂತ ಒಂದು MK ಇಂದ್ರಾರ್ ಅವರ ಕಾದಂಬರಿ ಆಧಾರಿತ, ಅದನ್ನ ನೀನು ಯಾಕೆ ಪಿಕ್ಚರ್ ಮಾಡಬಾರ್ದು, ಕಥೆನ ತಗೊಂಡ್ಬಂದು ನಾನು ಓದಿದ್ರೆ ಅದೆಲ್ಲ ಒಂದು ನನ್ನ ಕಥೆನೇ ಅನ್ಸ್ಬಿಡ್ತು. ಯಾಕೆಂದ್ರೆ ಒಬ್ಬ ತಾಯಿ ತನ್ನ ಮಗನ್ನ ಕರ್ಕೊಂಡ್ಬರಕ್ ಅಮೆರಿಕ ಹೋಗ್ತಾರೆ, ಇದು ಈ ಕತೆ. ಅವರು YMK ಹೇಳಿದ್ರು, ನೋಡಪ್ಪ ಇದು ನಿನಗೊಬ್ಬನಿಗೆ ಈ ತರ ಒಂದು ಆಪರ್ಚುನಿಟಿ, ಬಹಳ ಜನ ಇದನ್ನ ಪಿಕ್ಚರ್ ಮಾಡಬೇಕು, ಈ ಕತೆ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ, ಬಟ್ ಆದ್ರೆ ಇದು ನಿನಗೆ ಕರೆಕ್ಟ್ ಆಪರ್ಚುನಿಟಿ, ಯಾಕೆಂದ್ರೆ ನೀನು ಅಲ್ಲೂ ಇದೆಯಾ ಇಲ್ಲೂ ಇದೆಯಾ. ಸೊ ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ ಫಾರ್ ಯು, ವೈ ಡೋಂಟ್ ಯು ಮೇಕ್, ನೀನು ಮಾಡಬೇಕು, ನೀನು ಡೈರೆಕ್ಟ್ ಮಾಡಬೇಕು ಪೂರ್ವಾಪರ ಅಂತ ಹೇಳಿ ಒಂದು ಭರವಸೆ ಕೊಟ್ಟರು. MK ಅವಾಗ ಅಷ್ಟು ಶಿ ವಾಸ್ ನಾಟ್ ಡೂಯಿಂಗ್ ದಟ್ ವೆಲ್. ಅವ್ರೇನ್ ಮಾಡಿದ್ರು, ಕೇಳಿದೆ ಸರ್ ಈ ತರ ನನಗೆ ಪೂರ್ವಾಪರದ ರೈಟ್ಸ್ ಬೇಕು ಅಂತ. ಕೊಡ್ತೀನಪ್ಪ, ಆದ್ರೆ ಒಂದು ಸ್ವಲ್ಪ ದುಡ್ಡು ಬೇಕಪ್ಪ ಅಂದ್ರೆ, ನೀವು ಏನ್ ಕೇಳಿದ್ರು ಕೊಡ್ತೀನಮ್ಮ ಅಂತ ಹೇಳಿ. ಆದ್ರೆ ಬಟ್ ನೀನ್ ಏನ್ ಮಾಡಿದ್ಯಾ, ನೀನ್ ಫಾರಿನ್ ಅಲ್ಲಿ ಇದೆಯಾ, ಇದು ಮಾಡಿದ್ಯಾ ಅದ್ ಮಾಡಿದ್ಯಾ ಅಂತ ಹೇಳ್ತಾ ಇದೆಯಲ್ಲ, ಬಟ್ ಐ ವಾಂಟ್ ಟು ನೋ ವಾಟ್ ನೀನೇನ್ ಮಾಡಿದ್ಯಾ ಅಂತ ಒಂದು ಎಕ್ಸಾಂಪಲ್ ತೋರ್ಸಪ್ಪ ಅಂತ ಹೇಳಿ. ಸರಿ ಏನ್ ಮಾಡಿದೆ, ನಾನು ತ್ರಿಭಂಗ ಅವಾಗ ತಾನೇ ಮಾಡಿದ್ದೆ. ಅವ್ರು ಅದನ್ನ ನೋಡಿ ಶಿ ಆಲ್ಸೋ ಕ್ರೈಡ್. ಅದರಲ್ಲೂ ಒಂದು ಸ್ವಲ್ಪ ಎಮೋಷನಲ್ ಪಾರ್ಟ್ ಇತ್ತು. ನೋಡಿ ಯು ಆರ್ ದ ರೈಟ್ ಪರ್ಸನ್ ಟು ಮೇಕ್ ಪೂರ್ವಾಪರ ಅಂತ ಹೇಳಿ ಪೂರ್ವಾಪರ ಸಬ್ಜೆಕ್ಟ್ ತಗೊಂಡು ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಜಯಂತ್ ಆಗಲಿ ಅಥವಾ ಭಾಸ್ಕರ್ ಆಗಲಿ ಅಥವಾ ಚಿದು ಆಗಲಿ, ದೇ ಆರ್ ಆಲ್ ಮೈ ವೆಲ್ ವಿಷರ್. ಸೊ ಈ ತರ ಒಂದು ಪಿಕ್ಚರ್ ಮಾಡಬೇಕಾದ್ರೆ ಒಂದು ನೈಸ್ ಟೀಮ್ ವರ್ಕ್ ಅಂತ ಏನಂತೀವಿ, ಆ ಒಂದು ಟೀಮ್ ವರ್ಕ್ ನನಗೆ ಇಲ್ಲಿ ಸಿಕ್ತು. ಈ ತರ ಕಥೆನ ಹಿಂಗ್ ಮಾಡಬೇಕು, ಈ ಸ್ಕ್ರಿಪ್ಟ್ ಮಾಡಬೇಕು. ಜಯಂತ್ ಅವ್ರು ಕೇಳಿದೆ, ಜಯಂತ್ ಅವರು ಇಲ್ಲ ನಾನು ನಾಟ್ ರಿಯಲಿ ಇಂಟ್ರೆಸ್ಟೆಡ್, ನೋಡ್ತೀನಿ ನೀವು ಕೊಡಿ, ನಿಮ್ಗೆ ನಾ ಹೇಳಿದ್ರೆ ಮಾಡ್ತೀನಿ ಅಂತ. ಅವ್ರು ಆಫ್ಟರ್ ಫಸ್ಟ್ ಒಂದು ಫಾರ್ಮ್ಯಾಟ್ ಓದಿದ್ಮೇಲೆ, ನಾನು ಬರ್ದಿದ್ದು ಸ್ಕ್ರೀನ್ ನೋಡಿದ್ಮೇಲೆ ಹಿ ಸೆಡ್ ಎಸ್, ನಾ ಮಾಡ್ತೀನಿ ಚಂದ್ರು, ಬಿಕಾಸ್ ಹಿ ಗಾಟ್ ಇನ್ಸ್ಪೈರ್ಡ್ ಬೈ ದಿ ಸಬ್ಜೆಕ್ಟ್. ಸೊ ಎಲ್ರಿಗೂ ಆ ಇನ್ಸ್ಪಿರೇಷನ್ ಬಂದಾಗ ನಾನು ಆ ಚಿತ್ರದ ಒಂದು ಸ್ಟೆಪ್ ಪ್ರೊಸೀಜರ್ನ ಶುರು ಮಾಡಿದೆ, ಹೇಗೆ ಮಾಡೋದು, ಹೆಂಗೆ ಎಲ್ಲಿ ಹೋಗೋದು ಏನು ಅಂತ. ಸೊ ವೆಂಟ್ ಥ್ರೂ ಎ ಲಾಟ್ ಆಫ್ ಡಿಫಿಕಲ್ಟ್ ಪೀರಿಯಡ್. ಯಾಕೆ ಅಂತ ಹೇಳಿದ್ರೆ ಬಹಳ ಜನಕ್ಕೆ ವೀಸಾ ಸಿಗ್ಲಿಲ್ಲ, ನಮ್ಮ ಕ್ರೂಗೆಲ್ಲ ಹೋಗಬೇಕು ಅಂದವರಿಗೆ ವೀಸಾ ಸಿಗ್ಲಿಲ್ಲ. ಬಟ್ ಐ ಸ್ಟಿಲ್ ವಾಂಟೆಡ್ ಟು ಫೈಟ್ ಅಂಡ್ ಗೆಟ್ ದಮ್ ವೀಸಾಸ್, ವರ್ಕ್ ಪರ್ಮಿಟ್ ಎಲ್ಲರಿಗೂ ಕೊಡಿಸಿ, ದೆನ್ ಐ ಮೇಡ್ ಶ್ಯೂರ್ ಐ ಹ್ಯಾಡ್ ಎ ಡ್ರೀಮ್ ಅಂಡ್ ಐ ವಾಂಟ್ ಟು ಫುಲ್ಫಿಲ್ ದ ಡ್ರೀಮ್ ಅಂತ ಹೇಳಿ ಎಲ್ಲ ಕಡೆ ಶೂಟಿಂಗ್ ಮಾಡಿ ಪೂರ್ವಾಪರ ಅನ್ನೋ ಒಂದು ಚಿತ್ರನ ರಿಲೀಸ್ ಮಾಡಿದೆ. ಅದಕ್ಕೆ ಆಲ್ಮೋಸ್ಟ್ 50 days ಹೋಯ್ತು. ಪೇಪರಲ್ಲಿ ಎಲ್ಲೋ ಒಂದು ಪುಟ್ಟಣ್ಣ ಕಣಗಲ್ ಅವರಿಗೆ ತಮ್ಮ ಶಿಷ್ಯ ಚಂದ್ರಶೇಖರ್ ಒಂದು ಗ್ರೇಟ್ ಟ್ರಿಬ್ಯೂಟ್ ಕೊಟ್ಟಿದ್ದಾನೆ ಅಂತ ಬರೆದ್ರು. ಸೊ ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಸಂತೋಷ, ಆನಂದ, ದಟ್ ಎಮೋಷನಲ್ ಪಾರ್ಟ್ ಏನಿತ್ತು ಅದು ನನಗೆ ಸಿಕ್ತು. ಟೊರಾಂಟೊ ಫಿಲ್ಮ್ ಫೆಸ್ಟಿವಲ್, ವಿ ಆರ್ ದ ಫಸ್ಟ್ ಕನ್ನಡ ಫಿಲ್ಮ್ ಟು ಎಂಟರ್ ಟೊರಾಂಟೊ ಫಿಲ್ಮ್ ಫೆಸ್ಟಿವಲ್. ರಾಬರ್ಟ್ ರೆಡ್ಫೋರ್ಡ್ದು ಸನ್ಡ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್, ಇಟ್ ವಾಸ್ ಸ್ಕ್ರೀನ್ಡ್ ದೇರ್, ಲಾಟ್ ಆಫ್ ಅಕ್ಲೈಮ್. ಸೊ ಈ ತರ ಇದನ್ನೇನು ನಾನು ಟಾಮ್ ಹೊಡಿಬೇಕು ಅಂತ ಹೇಳ್ತಾ ಇಲ್ಲ, ಯಾಕೆಂದ್ರೆ ಅದೊಂದು ಚಾಲೆಂಜ್ ಆಗಿ ಪ್ರತಿಯೊಂದು ದೇಶದಲ್ಲೂ ನಾವು ರಿಲೀಸ್ ಮಾಡೋ ಒಂದು ಅವಕಾಶ ನನಗೆ ಸಿಕ್ತು. ಪ್ರತಿಯೊಂದು ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಎಲ್ಲ ಕಡೆ ನಾನೇ ಪರ್ಸನಲ್ ಆಗಿ ಹೋಗಿ
ಚಿತ್ರನ ರಿಲೀಸ್ ಮಾಡಿದ್ರು. ಒಂದು ವಾರ ಆಕ್ಚುಲಿ ಸಿಡ್ನಿ ಒಳಗೆ ಹೌಸ್ಫುಲ್ ಪೂರ್ವಾಪರ. ಇದಕ್ಕಿಂತ ಬೇರೆ ಇನ್ನೇನು ಬೇಕು? ನನಗೆಲ್ಲದಕ್ಕಿಂತ ಹೆಚ್ಚಿಗೆ ಬೆಂಗಳೂರಿಗೆ ಬಂದಾಗ ನಮ್ಮ ಡಿಸ್ಟ್ರಿಬ್ಯೂಟರ್ ಮಧು ಬಂಗಾರಪ್ಪ ಬಹಳ ಹಿ ಹೆಲ್ಪ್ ಮೀ ಅ ಲಾಟ್ ಇನ್ ದಿಸ್ ಪ್ರಾಜೆಕ್ಟ್ ರಿಲೀಸ್ ಮಾಡೋಕ್ಕೆ. ಯಾಕೆಂದ್ರೆ ಪಿಕ್ಚರ್ ಮಾಡೋದು ಈಸಿ, ರಿಲೀಸ್ ಮಾಡೋದಂತೂ ಬಹಳ ಕಷ್ಟ. ಕನ್ನಡ ಚಿತ್ರರಂಗದಲ್ಲಂತೂ ಒಂದು ಕನ್ನಡ ಚಿತ್ರ ಮಾಡೋದು ಬಹಳ ಈಸಿ, ಬಟ್ ಅದನ್ನ ರಿಲೀಸ್ ಮಾಡೋದು ಮಾತ್ರ ಬಹಳ ಕಷ್ಟ, ಬಹಳ ಕಷ್ಟ. ದಿಸ್ ಇಸ್ ಅ ವೆರಿ ವೆರಿ ಡೀಪ್ ಥಾಟ್. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಪ್ರಾಬ್ಲಮ್ ಇದ್ದೇ ಇದೆ. ತುಂಬಾ ರಿಲೀಸ್ ಮಾಡೋದು ಬಹಳ ಕಷ್ಟ. ಆ ತರ ಇರಬೇಕಾದ್ರೆ ಮಧುನ ಇನ್ವೈಟ್ ಮಾಡಿದೆ ಒಂದು ಶೋಗೆ. ಸರ್, ಈ ತರ ಮಧು ಬನ್ನಿ, ನೀವು ಈ ಪಿಕ್ಚರ್ನ ನೋಡಿ, ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ ಅಂತ. ಸೊ ಹಿ ಸೆಡ್, ಬರ್ತೀನಿ ಚಂದ್ರು, ಆದ್ರೆ ನನಗಿವಾಗ ಇದನ್ನ ತಗೋಬೇಕು, ರಿಲೀಸ್ ಮಾಡಬೇಕು, ಆ ಥರದ್ದೇನು ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಬನ್ನಿ ಸರ್, ಅದಕ್ಕೇನಂತೆ, ಬನ್ನಿ ನೀವು, ಯು ಶುಡ್ ವಾಚ್ ದಿ ಫಿಲ್ಮ್ ಅಂತ ಹೇಳಿ ಕರೆದ್ಬಿಟ್ಟು ಆ ಪಿಕ್ಚರ್ ನೋಡಿದ್ಮೇಲೆ ಹಿ ಸೆಡ್, ಚಂದ್ರು, ನೀವು ಇಂಥ ಒಂದು ಒಳ್ಳೆ ಚಿತ್ರ ಮಾಡಿದ್ದೀರಾ, ಐ ಆಮ್ ಗೋಯಿಂಗ್ ಟು ರಿಲೀಸ್ ದ ಫಿಲ್ಮ್ ಅಂತ ಹೇಳಿ ನನಗೆ ಮಧು ಬಂಗಾರಪ್ಪ ಗೇವ್ ಮಿ ದಟ್ ರೈಟ್ ಕಾನ್ಫಿಡೆನ್ಸ್ ಟು ರಿಲೀಸ್ ದ ಫಿಲ್ಮ್. ಸೆಕೆಂಡ್ ಇನ್ನಿಂಗ್ಸ್ ನ ಹ್ಯಾಕ್ ಶುರು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಐ ಗಾಟ್ ಅ ಕಾಲ್, ಪ್ರೀತಮ್ ಗುಬ್ಬಿ ಅಂತ ಸರ್, ನನ್ನ ಡೈರೆಕ್ಟರು, ನಾನು ಈ ತರ ಹಾಗೆ ಸುಮ್ಮನೆ ಅನ್ನೋ ಒಂದು ಚಿತ್ರ ಮಾಡ್ತಾ ಇದ್ದೀನಿ, ನೀವು ಬಂದು ಪಾರ್ಟ್ ಮಾಡ್ತೀರಾ ಅಂತ. ಹಾಗೆ ಸುಮ್ಮನೆ ಆಗಿದ ತಕ್ಷಣ ಕಾರಂಜಿ, ಜೀವ, ಚೆಲುವೆ ನಿನ್ನ ನೋಡಲು, ಈ ತರ ನಾನಾ ಚಿತ್ರದಲ್ಲಿ ಪಾತ್ರ ಮಾಡೋ ಒಂದು ಅವಕಾಶ ಸಿಕ್ತು. ಅಂಡ್ ಐ ಆಮ್ ವೆರಿ ಫಾರ್ಚುನೇಟ್. ನನಗೆ ನನ್ನ ಜೀವನದಲ್ಲಿ ನನ್ನ ಒಂದು ಫ್ಯಾಮಿಲಿ ಲೈಫ್, ಮೈ ವೈಫ್ ಶೀಲಾ, ಮಗಳು ತನಿಯಾ, ಇವರ ಒಂದು ಕೋಆಪರೇಷನ್, ಆಮೇಲೆ ನಮ್ಮ ತಂದೆ ತಾಯಿ ರತ್ನ ಮತ್ತು ಲೇಟ್ ಮೈ ಫಾದರ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ, ಶಿವಸ್ವಾಮಿ ಅಂತ, ನನ್ನ ತಂಗಿ, ಇವರೆಲ್ಲ ನಮ್ಮ ಭಾವ, ಇವರೆಲ್ಲ ದೇ ಆಲ್ ಗೇವ್ ಮಿ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಒನ್ಸ್ ಲೈಫ್ ಅಂತ ಏನಂತೀವಿ. ಅದು ನನಗೆ ಕಾನ್ಫಿಡೆನ್ಸ್, ಬಿಕಾಸ್ ಈ ಫ್ಯಾಮಿಲಿ ಲೈಫ್ ಚೆನ್ನಾಗಿಲ್ಲದೆ ಇದ್ರೆ ಬೇರೆ ಯಾವುದು ಚೆನ್ನಾಗಿರಲ್ಲ. ಸೊ ಆ ಥರದ ಒಂದು ದೃಷ್ಟಿಲಿ ನನಗೆ ಎಲ್ಲಾ ಥರದ ಒಂದು ಅವಕಾಶ, ಒಂದು ಕಾನ್ಫಿಡೆನ್ಸು ನನ್ನ ಫ್ಯಾಮಿಲಿಯಿಂದ ಸಿಕ್ತು. ನಾನೇನು ಬಹಳ ಜನ ಒಂದೊಂದ್ಸತಿ ಅನ್ಸುತ್ತೆ, ಎಲ್ಲ ತುಂಬಾ ಜನ ಮಿಸ್ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ಎಲ್ರಿಗೂ ನನ್ನ ಜೀವನದಲ್ಲಿ ಐ ಶುಡ್ ಥ್ಯಾಂಕ್ ಡಾಕ್ಟರ್ ಓಂಕಾರ್ ಅಂತ. ನಾನು ಯೋಗಕ್ಕೆ ಹೋಗ್ತೀನಿ ಇವಾಗ, ಅವರು ಹೇಳ್ತಾ ಇರ್ತಾರೆ, ಚಂದ್ರು, ಬಹಳ ಜನಕ್ಕೆ ಹೇಳ್ತಾರೆ, ಅದನ್ನು ನನಗೆ ಹೇಳ್ತಿರ್ತಾರೆ, ಬಿ ಪ್ಲೆಸೆಂಟ್ ಅಂಡ್ ಬಿ ಪ್ರೆಸೆಂಟ್, ಇದೇ ಅಂತ ಹೇಳ್ತಾ ಇರ್ತಾರೆ. ದಟ್ ಈಸ್ ದ ವಂಡರ್ಫುಲ್ ಲೆಸನ್ ಐ ಹ್ಯಾವ್ ಲರ್ನ್ಡ್ ಇನ್ ಲೈಫ್. ಬಿ ಪ್ಲೆಸೆಂಟ್ ಅಂಡ್ ಬಿ ಪ್ರೆಸೆಂಟ್. ಥ್ಯಾಂಕ್ ಯು.